ಇಂಗ್ಲಿಷ್ ವಾಕ್ಯಗಳಲ್ಲಿ ಕ್ವೈಟ್ ಅ ಫ್ಯೂ ಮತ್ತು ಕ್ವೈಟ್ ಅ ಲಿಟಲ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಕ್ವೈಟ್ ಅ ಫ್ಯೂ ಮತ್ತು ಕ್ವೈಟ್ ಅ ಲಿಟಲ್ ಹೇಗೆ ಬಳಸಬೇಕು? ಕ್ವೈಟ್ ಅ ಫ್ಯೂ ಮತ್ತು ಕ್ವೈಟ್ ಅ ಲಿಟಲ್ ಎರಡೂ ಪದಗಳ ಅರ್ಥ ಕನ್ನಡದಲ್ಲಿ ತುಂಬ ಗಣನೀಯ ಪ್ರಮಾಣದಲ್ಲಿ, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎಂದೇ ಆಗುತ್ತದೆ. ಸಾಮಾನ್ಯವಾಗಿ ಫ್ಯೂ ಮತ್ತು ಲಿಟಲ್ ಎಂದರೆ ತುಂಬ ಕಡಿಮೆ ಎಂಬ ಅರ್ಥ ಬರುತ್ತದೆ. ಆದರೆ ಅವುಗಳ ಹಿಂದೆ ಕ್ವೈಟ್ ಸೇರಿಸಿದಾಗ ಅವುಗಳ ಅರ್ಥ ಸಂಪೂರ್ಣವಾಗಿ ಉಲ್ಟಾಗಿ ಬಹಳಷ್ಟು ಎಂಬ ದೊಡ್ಡ ಪ್ರಮಾಣವನ್ನು ಸೂಚಿಸುತ್ತದೆ. ಫ್ಯೂ ಮತ್ತು ಲಿಟಲ್ ಅಂದರೆ ಸ್ವಲ್ಪ ಅಥವಾ ಏನೂ ಇಲ್ಲ ಅಂತ ತಿಳ್ಕೊಳ್ಳಿ. ಬಟ್ ಕ್ವೈಟ ಅಂತ ಸೇರಿಸಿದರೆ, ಕ್ವೈಟ್ ಅ ಫ್ಯೂ, ಕ್ವೈಟ್ ಅ ಲಿಟಲ್ ಅಂತ ಹೇಳಿದರೆ ಏನು ಇಲ್ಲದೇನಾಯ್ತು, ಈಗ ಬಹಳಷ್ಟು, ತುಂಬ ಆಯಿತು. ಕ್ವೈಟ್ ಅ ಫ್ಯೂ ತುಂಬ ಬಹಳಷ್ಟು ಸಂಖ್ಯೆಯಲ್ಲಿ. ಇದನ್ನು ಕೇವಲ ಎಣಿಸಬಹುದಾದ ಬಹುವಚನ ನಾಮಪದಗಳ ಜೊತೆಗೆ ಮಾತ್ರ ಬಳಸಲಾಗುತ್ತದೆ. ಎಣಿಸಬಹುದಾದ ಬಹುವಚನ ನಾಮಪದಗಳು ಪ್ಲೂರಲ್ ಕೌಂಟೇಬಲ್ ನೌನ್ಸ್ ಜೊತೆ ಮಾತ್ರ ಕ್ವೈಟ್ ಅ ಫ್ಯೂ ಬಳಸಬೇಕು. ಇದರ ಅರ್ಥ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವೆ ಎಂದು. ಕ್ವೈಟ್ ಎ ಫ್ಯೂ ಸ್ಟೂಡೆಂಟ್ಸ್ ಸ್ಕೋರ್ಡ್ 100% ಇನ್ ದಿ ಎಕ್ಸಾಮ್. ತುಂಬ ಬಹಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ 100% ಅಂಕಗಳನ್ನು ಗಳಿಸಿದ್ದಾರೆ. ಐ ಹ್ಯಾವ್ ವಿಸಿಟೆಡ್ ಬ್ಯಾಂಗ್ಳೂರು ಕ್ವೈಟ್ ಎ ಫ್ಯೂ ಟೈಮ್ಸ್. ನಾನು ಬೆಂಗಳೂರಿಗೆ ಬಹಳಷ್ಟು ಬಾರಿ ಭೇಟಿ ನೀಡಿದ್ದೇನೆ. ಐ ಹ್ಯಾವ್ ವಿಸಿಟೆಡ್ ಬ್ಯಾಂಗ್ಳೂರು ಕ್ವೈಟ್ ಎ ಫ್ಯೂ ಟೈಮ್ಸ್. ನಾನು ಬೆಂಗಳೂರಿಗೆ ಬಹಳಷ್ಟು ಬಾರಿ ಭೇಟಿ ನೀಡಿದ್ದೇನೆ. ದೇರ್ ಆರ್ ಕ್ವೈಟ್ ಅ ಫ್ಯೂ ಮ್ಯಾಂಗೋಸ್ ಆನ್ ದ ಟ್ರೀ ದಿಸ್ ಇಯರ್. ಈ ವರ್ಷ ಮರದಲ್ಲಿ ತುಂಬ ಮಾವಿನ ಹಣ್ಣುಗಳು ಬಿಟ್ಟಿವೆ. ಕ್ವೈಟ್ ಅ ಲಿಟಲ್ ತುಂಬ ಗಣನೀಯ ಪ್ರಮಾಣದಲ್ಲಿ. ಕ್ವೈಟ್ ಅ ಲಿಟಲ್ ತುಂಬ ಗಣನೀಯ ಪ್ರಮಾಣದಲ್ಲಿ. ಇದನ್ನು ಕೇವಲ ಎಣಿಸಲು ಸಾಧ್ಯವಿಲ್ಲದ ನಾಮಪದಗಳ ಜೊತೆಗೆ ಮಾತ್ರ ಬಳಸಲಾಗುತ್ತದೆ. ಅನ್ಕೌಂಟೇಬಲ್ ನೌನ್ಸ್. ಇದನ್ನು ಕೇವಲ ಎಣಿಸಲು ಸಾಧ್ಯವಿಲ್ಲದ ನಾಮಪದಗಳ ಜೊತೆಗೆ ಮಾತ್ರ ಬಳಸಲಾಗುತ್ತದೆ. ಇದರ ಅರ್ಥ ಒಂದು ವಸ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಎಂದು. ಒಂದು ವಸ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಎಂದು. ಹಿ ಹ್ಯಾಸ್ ಸೇವ್ಡ್ ಕ್ವೈಟ್ ಅ ಲಿಟಲ್ ಮನಿ ಫಾರ್ ಹಿಸ್ ಫ್ಯೂಚರ್. ಅವನು ತನ್ನ ಭವಿಷ್ಯಕ್ಕಾಗಿ ತುಂಬ ಹಣವನ್ನು ಉಳಿಸಿದ್ದಾನೆ. ಲರ್ನಿಂಗ್ ಅ ನ್ಯೂ ಲ್ಯಾಂಗ್ವೇಜ್ ರಿಕ್ವೈರ್ಸ್ ಕ್ವೈಟ್ ಅ ಲಿಟಲ್ ಪೇಷನ್ಸ್. ಹೊಸ ಭಾಷೆಯನ್ನು ಕಲಿಯಲು ಬಹಳಷ್ಟು ತಾಳ್ಮೆ ಬೇಕಾಗುತ್ತದೆ. ದೇರ್ ಈಸ್ ಸ್ಟಿಲ್ ಕ್ವೈಟ್ ಅ ಲಿಟಲ್ ವರ್ಕ್ ಲೆಫ್ಟ್ ಟು ಡೂ. ಇನ್ನೂ ಕೂಡ ಮಾಡಲು ಸಾಕಷ್ಟು ಕೆಲಸ ಬಾಕಿ ಉಳಿದಿದೆ.